12ನೆಯ ಶತಮಾನದಲ್ಲಿ ವಿಶ್ವರತ್ನ ಬಸವಣ್ಣವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಹಾಕ್ರಾಂತಿ ಆಯಿತು. ಆ ಕ್ರಾಂತಿಯ ಎಲ್ಲ ತತ್ವಗಳನ್ನು, ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಆಚರಣೆಗಳ ಮೂಲಕ ತಂದವರು ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು. 88 ವರ್ಷಗಳ ಕಾಲ ಶ್ರೀ ಸಿದ್ಧಗಂಗಾ ಮಠವನ್ನು ಅದರ ಪೀಠಾಧಿಪತಿಗಳಾಗಿ ಭಾಳ ಅದ್ಭುತವಾಗಿ ಬಳಸಿದ್ರು. ನಾಡಿನಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಹೆಸರನ್ನು ಮಠಕ್ಕೆ ಸ್ವಾಮೀಜಿಯವರು ತಂದುಕೊಟ್ರು. ಬಸವಣ್ಣನವರ ಮಹಾತತ್ವವಾದ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಎನ್ನುವ ತತ್ವವನ್ನು ಜೀವಂತವಾಗಿ ಇಟ್ಟಿದ್ದವರು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರು. ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ, ಎಲ್ಲ ಬಡವರಿಗೆ, ಅದರಲ್ಲೂ ಅತ್ಯಂತ ನಿರ್ಗತಿಕರಿಗೆ ಅನ್ನ, ವಿದ್ಯೆ, ಆಶ್ರಯ ಎಲ್ಲವನ್ನು ಕೊಟ್ಟು ಸಾಕಿದಂಥ ಮಹಾಚೇತನ. 12ನೆಯ ಶತಮಾನವನ್ನು ನಾವು ಹಿಂದೂ ಮುಂದೆ ಮಾಡಿದ್ರೆ ಅದು 21 ಆಗ್ತದೆ, 21ನ್ನು ಹಿಂದೂ ಮುಂದೆ ಮಾಡಿದ್ರೆ 12 ಆಗ್ತದೆ. ಆ ರೀತಿ ಅವರು ತಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಶರಣರ ತತ್ವಗಳನ್ನು ಭಾಳ ಅದ್ಭುತವಾಗಿ ಸಾಧಿಸಿದ್ರು. ಸುಮಾರು 1 ಶತಮಾನಗಳ ಕಾಲ ಅವರು ಆ ಕೆಲಸವನ್ನು ಮಾಡಿದ್ರು.